ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ಇವತ್ತು ನಾವಿರೋದು ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಎಸ್ಕಾನ್ ಎಕ್ಸಿಬಿಷನ್ ಅಲ್ಲಿ. ಸೊ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಯೂಸ್ ಆಗುವಂತಹ ಹೆವಿ ಮಷಿನರೀಸ್ಗಳಾಗಿರ್ಬೋದು, ಹಾಗೆ 2014 ಒಂದು ನ್ಯೂ ರೆಗ್ಯುಲೇಷನ್ ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಈ ಎಕ್ಸ್ಪೋದಲ್ಲಿ ನೋಡಬಹುದಾಗಿದೆ. ಸ್ನೇಹಿತರೆ, ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ, JCB ಕಲೆಕ್ಷನ್ಸ್ ನ ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡಿ, ಅದರ ಮಾಹಿತಿ ಕೊಡಿ ಅಂತ ಹೇಳಿ. ಸೊ ನಿಮ್ಗೋಸ್ಕರನೇ ಇವತ್ತಿನ ಈ ಎಕ್ಸ್ಪೋದಲ್ಲಿ ಕಂಪ್ಲೀಟ್ ಆಗಿ JCB ಕಲೆಕ್ಷನ್ಸ್ ಆಗಿರ್ಬೋದು, ಹಾಗೆ JCB ಅವರ ಎಲೆಕ್ಟ್ರಿಕ್ ವೆಹಿಕಲ್ ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ 10,000 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಟಿಕೆಟ್ನ ಈಗ ಸ್ಕ್ಯಾನ್ ಮಾಡ್ತಾರೆ, ನಮಗೆ ಒಳಗೆ ಎಂಟ್ರಿನ ಪ್ರೊವೈಡ್ ಮಾಡ್ತಾರೆ. ಸೊ ಒಳಗಡೆ ಮಾತ್ರ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ನಡೀತಾ ಇದೆ. ಸ್ನೇಹಿತರೆ, ಇವಾಗೇನು ನೋಡ್ತಾ ಇದ್ರ ನಮ್ಮ JCB ಕಂಪನಿಯವರ ಫಿಯೋಲಿನ್. ಸೊ ಆಲ್ಮೋಸ್ಟ್ ಆಗಿ ನಾವು 8 ರಿಂದ 10 ಜೋನ್ಗಳನ್ನ ಇಲ್ಲಿ ನಾವು ನೋಡ್ಬೋದು. ಮೊದಲೇ ಜೋನ್ ಬಂದ್ಬಿಟ್ಟು ಮೈನಿಂಗ್ ಆ್ಯಂಡ್ ಹೆವಿ ಇನ್ಫ್ರಾ ಅಂತ ಹೇಳಿ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಒಂದು 7 ರಿಂದ 8 ಮಾಡೆಲ್ಗಳು ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಮಷಿನರೀಸ್ದು. ಈ ಮಷಿನರೀಸ್ಗಳು ಎಲ್ಲ ಬಂದ್ಬಿಟ್ಟು ಮೈನಿಂಗ್ ಕೆಲಸಕ್ಕೆ ಯೂಸ್ ಆಗುವಂಥದ್ದು. ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ನಮಗೆ JCB ಕಂಪನಿಯ ನ್ಯೂಲಿ ಲಾಂಚ್ ಮಾಡಿರುವಂತಹ 2 ಲೋಡರ್ಗಳು ಮಾಡೆಲ್ಗಳು ಅವೈಲೇಬಲ್ ಇದೆ. ಮಾಡೆಲ್ ಬಂದ್ಬಿಟ್ಟು JCB 455.4 ಅಂತ ಹೇಳಿ ಪವರ್ ಆಫ್ ಸಕ್ಸಸ್ ಅಂತ ಒಂದು ಟೈಟಲ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಒಂದು ಎಫಿಷಿಯನ್ಸಿ ಬಂದ್ಬಿಟ್ಟು ಹಳೆಯ ವೆಹಿಕಲ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಪ್ರತಿಶತ 12ರಷ್ಟು ಒಂದು ಡೀಸೆಲ್ ಕನ್ಸ್ಯೂಮೇಷನ್ ನೀವು ಇದರಲ್ಲಿ ಉಳಿಸ್ಕೋಬಹುದಾಗಿದೆ. 1 2 3 3 ಆಕ್ಸಿಲೇಟರ್ಸ್ ಗಳನ್ನ ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಆಕ್ಸಿಲೇಟರ್ಸ್ ಗಳಿಗೆ ಅಂದ್ರೆ ಟೈರ್ ಇರೋದಿಲ್ಲ, ಇದಕ್ಕೆ ಕಂಪ್ಲೀಟ್ ಆಗಿ ನಿಮಗೆ ಚೈನ್ ಇಂದ ರನ್ ಆಗುವಂತಹ ವೀಲ್ಸ್ ಗಳು ಬರುತ್ತೆ. ಮತ್ತೆ ಬಕೆಟ್ ಸೈಜ್ ನೋಡ್ಗುರು ಯಾವ ತರ ಇದೆ. ಇದರಲ್ಲಿ ನನ್ನೊಂತಾರೆ 4 ಜನ ಹೋಗ್ತಾರೆ, ಅಷ್ಟು ದೊಡ್ಡದಾಗಿರುವಂತಹ ಮಷಿನ್ ಮಾಡೆಲ್ ಇದು. ಸೊ ಈ ಎಕ್ಸಿಬಿಷನ್ ಅಲ್ಲಿ ಈ ಎಲ್ಲ ಮಷಿನ್ ಗಳ ಮೇಲೆ ಅಪ್ ಟು ನಿಮಗೆ ಒಳ್ಳೆ ಆಕ್ಸೆಸರೀಸ್ ಗಳು ಕಾಂಪ್ಲಿಮೆಂಟರಿ ಆಗಿ ಸಿಗ್ತಾ ಇದೆ. ಹಾಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಮಷಿನರಿ ಅವೈಲೇಬಲ್ ಇದೆ. ಈ ತರದ ಅಟ್ಯಾಚ್ಮೆಂಟ್ ಕೂಡ ನೀವು ಇದಕ್ಕೆ ಫಿಟ್ ಮಾಡ್ಕೋಬಹುದಾಗಿದೆ. ಸ್ನೇಹಿತರೆ, 2ನೇ ಜೋನ್ ಬಂದ್ಬಿಟ್ಟು ಏರ್ಪೋರ್ಟ್ ಡಿಪಾರ್ಚರ್ಸ್ ಅಂತ ಹೇಳಿ ನಮಗೆ JCB ಕಂಪನಿಯವರ ನ್ಯೂ ಇನೋವೇಟಿವ್ 3 ಪ್ರಾಡಕ್ಟ್ಗಳನ್ನ ಇಲ್ಲಿ ನೋಡ್ಬೋದಾಗಿದೆ. ಸೊ ಮೊದಲೇ ಬಂದ್ಬಿಟ್ಟು ಜನರೇಟರ್ ಅಥವಾ ಜೆನ್ಸೆಟ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ಲಾಂಚ್ ಮಾಡಿದ್ದಾರೆ. ಇದರ ಜೊತೆಗೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ನೋಡ್ತಾ ಇದ್ದೀರಾ, ಎಲೆಕ್ಟ್ರಿಕ್ ಸೀಸರ್ ಲಿಫ್ಟ್ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ನೋಡ್ಬೋದು. ಬೇಸಿಕ್ ಮಾಡೆಲ್ ಇಂದ ಹಿಡಿದು ನಮಗೆ ಟಾಪ್ ಎಂಡ್ ಮಾಡೆಲ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ನನ್ನ ಎಡಭಾಗದಲ್ಲಿ ನೀವು ಎಂಜಿನ್ಸ್ ಮಾಡೆಲ್ಗಳನ್ನ ನೋಡ್ಬೋದು. ಇದು JCB ಅವರ ನ್ಯೂ ಇನೋವೇಟಿವ್ ಎಂಜಿನ್ಗಳು. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ ವೆರಿ ಕಾಂಪ್ಯಾಕ್ಟೇಬಲ್ ಹಾಗೂ ಲಾಂಗ್ ಲೈಫ್ ಡ್ಯೂರೇಷನ್ ಅನ್ನು ಹೊಂದಿರುವಂತಹ ಜೆನ್ಸೆಟ್. ಇದರಲ್ಲಿ ಸುಮಾರು ಮಾಡೆಲ್ಗಳನ್ನ ನಾವು ನೋಡಬಹುದಾಗಿದೆ. ನಮಗೆ ಪ್ರೆಸೆಂಟ್ ಆಗಿ ಬಂದ್ಬಿಟ್ಟು 125 ಕಿಲೋವ್ಯಾಟ್ ಇರುವಂತದ್ದು, ಜೊತೆಗೆ ನೀವು ಸತತವಾಗಿ ಹೆವಿ ಲೋಡ್ ನ ಕೊಟ್ಟು 16 ಗಂಟೆಗಳ ಕಾಲ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ಕೋಬಹುದಾಗಿದೆ. ಇದರಲ್ಲಿ ಕೂಡ ನಿಮಗೆ ಬೇಸಿಕ್ ಮಾಡೆಲ್ ಆಗಿರ್ಬೋದು, ಮಿಡ್ ವರ್ಷನ್ ಸ್ಟೇಟ್ಮೆಂಟ್ ಆಗಿರ್ಬೋದು, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ದೊಡ್ಡ ಜನರೇಟರ್ ಸೆಕ್ಷನ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಕೂಡ ಚೆಕ್ ಮಾಡಬಹುದು. ಲೈವ್ ಲಿಂಕ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ. ಈ ವಿಡಿಯೋ ಡ್ಯೂರೇಷನ್ ಹೆಚ್ಚಾಗುವ ಕಾರಣದಿಂದ ನಿಮಗೆ ಪ್ರತಿ ಮಷಿನ್ ನ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಶೇರ್ ಮಾಡಲು ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ನಿಮಗೆ ಯಾವ ಮಷಿನ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಆ ಮಷಿನ್ ನ ಈ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡುವ ಮುಖಾಂತರ ನೀವು ಮಾಹಿತಿಯನ್ನು ಪಡಿಬಹುದು. ಸ್ನೇಹಿತರೆ, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವಾಗ ಏನ್ ನೋಡ್ತಾ ಇದ್ರ, ಇವು ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಇಂದ ವರ್ಕ್ ಆಗುವಂತಹ ಎಲೆಕ್ಟ್ರಿಕ್ ಸೀಸರ್ ಸ್ಲಿಪ್ ಪ್ಲಾಟ್ಫಾರ್ಮ್ಗಳು. ಹೆಚ್ಚಾಗಿ ನಮಗೆ ಏರ್ಪೋರ್ಟ್ ಸೆಕ್ಷನ್ ಅಲ್ಲಿ, ಕಮರ್ಷಿಯಲ್ ಫ್ಯಾಕ್ಟರಿಗಳಲ್ಲಿ ತುಂಬಾ ಎತ್ತರದಲ್ಲಿರುವಂತಹ ಕೆಲಸಗಳನ್ನು ಮಾಡುವ ಕೆಲಸಕ್ಕೆ ಯೂಸ್ ಆಗುವಂತಹ ಪ್ಲಾಟ್ಫಾರ್ಮ್ಗಳು ನಮಗೆ JCB ಕಂಪನಿಯಿಂದ 3 ಮಾಡೆಲ್ಗಳು ಇವಾಗ ಸದ್ಯಕ್ಕೆ ಇಲ್ಲಿ ನೋಡ್ಲಿಕ್ಕೆ ಅವೈಲೇಬಲ್ ಇದೆ. ಸ್ನೇಹಿತರೆ, ಮೊದಲೇ ಮಾಡೆಲ್ ಬಂದ್ಬಿಟ್ಟು S1932E ಅಂತ ಹೇಳಿ, ಇದು ಬೇಸಿಕ್ ವರ್ಷನ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ನಮಗೆ 7.71 ಮೀಟರ್ ವರೆಗೂ ಕೂಡ ಏರಿಯಾನ ಕವರ್ ಅಪ್ ಮಾಡುತ್ತೆ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು S3246E ಅಂತ ಹೇಳಿ, ಇದು ಮಿಡ್ ವರ್ಷನ್ ಸ್ಟೇಟ್ಮೆಂಟ್. ವರ್ಕಿಂಗ್ ವಿಡ್ತ್ ಬಂದ್ಬಿಟ್ಟು 11.7 ಮೀಟರ್ ವರೆಗೂ ಕೂಡ ಎಕ್ಸ್ಟೆನ್ಷನ್ ಆಗುತ್ತೆ. ಇನ್ನು ಮೂರನೇದು ಬಂದ್ಬಿಟ್ಟು ಟಾಪ್ ಎಂಡ್ ಮಾಡೆಲ್ S4550E ಅಂತ ಹೇಳಿ, ಮ್ಯಾಕ್ಸಿಮಮ್ ನಮಗೆ 15 ಮೀಟರ್ ವರೆಗೂ ಕೂಡ ಇದರ ವರ್ಕಿಂಗ್ ಕೆಪಾಸಿಟಿ ಇದೆ. ಏರ್ಪೋರ್ಟ್ ಸೆಕ್ಷನ್ ಆಗಿರ್ಬೋದು ಅಥವಾ ಒಂದು ಫುಡ್ ಸ್ಟೇಟ್ಮೆಂಟ್ ಇರುವಂತಹ ಫ್ಯಾಕ್ಟರಿಗಳಲ್ಲಾಗಿರ್ಬೋದು, ಕಾರ್ಬನ್ ಎಂಜಿನ್ ಒಂದು ಬಳಕೆ ಅಷ್ಟು ಸರಿ ಹೊಂದುವುದಿಲ್ಲ. ಅದೇ ಜಾಗದಲ್ಲಿ ಒಂದು ಈ ತರ
ತರದ ಎಲೆಕ್ಟ್ರಿಕ್ ಸೀಸರ್ಸ್ ಲಿಫ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ತುಂಬ ಲಾಭದಾಯಕ ಕೂಡ ಇರುತ್ತೆ, ಹಾಗೆ ಎಲ್ಲ ಕೆಲಸಗಳು ಕೂಡ ಸಲೀಸಾಗಿ ಆಗುತ್ತೆ. ಸ್ನೇಹಿತರೆ, JCB ಅವರ 2 ಜೋನ್ಗಳನ್ನು ನಾವು ಇವಾಗ ನೋಡ್ಕೊಂಡ್ಬಂದ್ವಿ. ಇನ್ನು ಉಳಿದ ಜೋನ್ಗಳನ್ನು ನೀವು ನೋಡಲು ತಪ್ಪದೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಲೋಡರ್ ಕಲೆಕ್ಷನ್ಸ್ ಆಗಿರ್ಬೋದು, ಎಸ್ಕ್ಯುಲೇಟರ್ ಕಲೆಕ್ಷನ್ಸ್ ಆಗಿರ್ಬೋದು, ಹಾಗೆ JCB ಅವರ ನ್ಯೂ ಎಲೆಕ್ಟ್ರಿಕ್ JCB ಕಲೆಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪಾರ್ಟ್ 1 ಪಾರ್ಟ್ 2 ಈ ತರ ವಿಂಗಡಿಸಲಾಗಿದೆ. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಇನ್ನೂ ಹಲವಾರು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಿಲ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಧನ್ಯವಾದಗಳು.